ನ್ಯಾಯಾಧೀಶರಾದಂಥ ಎಂ ಎಲ್ ರಘುನಾಥ್ ರವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಅವರಿಗೆ ಗೌರವ ಸಮರ್ಪಣೆಯನ್ನ ಸಂಘದ ಅಧ್ಯಕ್ಷರಾದಂಥ ಮಹದೇವಸ್ವಾಮಿ ಅವರು ಮತ್ತು ಇತರರು ಮಾಡಬೇಕು. ಧನ್ಯವಾದಗಳು. ಹಾಗೆ ಈ ಒಂದು ನಾಟಕವನ್ನು ಪ್ರೋತ್ಸಾಹಿಸಲು ನಮ್ಮೆಲ್ಲರ ನೆಚ್ಚಿನ ಮಾಜಿ ಸಚಿವರು ಹಾಲಿ ಶಾಸಕರಾದ GT ದೇವೇಗೌಡರು ಬಂದಿದ್ದಾರೆ. ಅವರು ಹೋದ ಬಾರಿನೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಹರಿಸಿದ್ರು. ಈ ಬಾರಿನೂ ಕೂಡ ಬಂದಿದ್ದಾರೆ. ಅವರನ್ನು ತುಂಬ ಹೃದಯದಿಂದ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಾರ್ ಕೌನ್ಸಿಲ್ ಸದಸ್ಯರ ಉಪಾಧ್ಯಕ್ಷರಾದಂತಹ ಚಂದ್ರಮೌಳಿ ಅವರು ಇದ್ದಾರೆ. ಅವರನ್ನು ಕೂಡ ಈ ವೇದಿಕೆ ನಾನು ಸ್ವಾಗತವನ್ನು ಕೋರಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ, ಈ ನಾಟಕ ಸುಂದರವಾಗಿ ನಡೆಯಲು ನಮ್ಮ ಅಧ್ಯಕ್ಷರಾದಂಥ ಶ್ರೀಯುತ ಮಹದೇವಸ್ವಾಮಿ ಅವರು ಬಹಳ ಪ್ರಮುಖ ಕಾರಣಕರ್ತರಾಗಿದ್ದಾರೆ. ಅವರನ್ನು ನಾನು ತುಂಬ ಹೃದಯದಿಂದ ಸ್ವಾಗತ ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಂಘದ ಕಾರ್ಯದರ್ಶಿಯವರಾದ ಯುವ ಉತ್ಸಾಹಿಯಾದ ಉಮೇಶ್ ರವರು ವೇದಿಕೆ ಮೇಲಿದ್ದಾರೆ. ಅವರನ್ನು ತುಂಬ ಹೃದಯದಿಂದ ಸ್ವಾಗತ ಕೋರ್ತಾ ಇದ್ದೀನಿ. ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಪುಟ್ಟಸಿದ್ದೇಗೌಡರು ವೇದಿಕೆ ಮೇಲೆ ಇದ್ದಾರೆ. ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಕೋರ್ತಾ ಇದ್ದೀನಿ. ನಮ್ಮ ಸಂಘದ ಖಜಾಂಚಿಯವರಾದಂಥ ಮಹದೇವಸ್ವಾಮಿಯವರು ವೇದಿಕೆ ಮೇಲಿದ್ದಾರೆ. ಅವರನ್ನು ನಾನು ತುಂಬ ಹೃದಯದಿಂದ ಸ್ವಾಗತ ಕೋರ್ತಾ ಇದ್ದೀನಿ. ಟ್ರೆಜರರ್ ಆದಂಥ ನಾಗೇಶ್, ಜಾಯಿಂಟ್ ಸೆಕ್ರೆಟರಿ ಅವರಾದಂಥ ನಾಗೇಶ್ ರವರು ವೇದಿಕೆ ಮೇಲಿದ್ದಾರೆ. ಅವರನ್ನು ತುಂಬ ಹೃದಯದಿಂದ ಸ್ವಾಗತ ಕೋರ್ತೀನಿ. ಮಹಿಳಾ ಜಂಟಿ ಕಾರ್ಯದರ್ಶಿ ಆದಂಥ ಭಾಗ್ಯರವರು ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತ ಕೋರ್ತಾ ಇದ್ದೀನಿ. ಜೂನಿಯರ್ ಕಮಿಟಿ ಸದಸ್ಯರಾದಂಥ ಮೈತ್ರಿ ಅವರು ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ಸ್ವಾಗತ ಕೋರ್ತಾ ಇದ್ದೀನಿ. ಹಿರಿಯ ಸದಸ್ಯರಾದಂಥ ಮಾಳಪ್ಪ ಗೌಡರು ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತ ಕೋರ್ತೀನಿ. ಹಾಗೆ ಈ ನಾಟಕವನ್ನು ಪ್ರೋತ್ಸಾಹಿಸಲು ನಮ್ಮ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರುಗಳು, ಹಿರಿಯ ಸಿವಿಲ್ ನ್ಯಾಯಾಧೀಶರುಗಳು, ಕಿರಿಯ ಸಿವಿಲ್ ನ್ಯಾಯಾಧೀಶರುಗಳು, ಎಲ್ಲ ನ್ಯಾಯಾಧೀಶರುಗಳು ನಮ್ಮನ್ನು ಪ್ರೋತ್ಸಾಹಿಸಲು ಈ ದಿನ ಬಂದಿದ್ದಾರೆ. ಅವರನ್ನು ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಹಿರಿಯ ಸದಸ್ಯರು, ಮಾಜಿ ಅಧ್ಯಕ್ಷರಾದಂಥ ರಾಮಮೂರ್ತಿಯವರು, ಲಾಗೈಡ್ ವೆಂಕಟೇಶ್ವರವರು, ಹರೀಶ್ ರವರು ಹಾಗೂ ಪಾಲಾಕ್ಷರವರು, ಎಲ್ಲ ರಾಮಕೃಷ್ಣರವರು, ಆನಂದ್ ಕುಮಾರ್ ಅವರು, ಇನ್ನು ಎಲ್ಲರೂ ಕೂಡ ಬಸವರಾಜ್ CB ಬಸವರಾಜ್ರವರು, ಎಲ್ಲರೂ ಕೂಡ ನಮ್ಮ ಹಿರಿಯ ವಕೀಲರುಗಳು, ಕಿರಿಯ ವಕೀಲರುಗಳು, ಸ್ನೇಹಿತರು ಹಾಗೂ ಇನ್ನು ನಮ್ಮ ನಾಟಕವನ್ನು ಪ್ರೋತ್ಸಾಹಿಸಲು ಬಂದಿರುವಂಥ ಎಲ್ಲ ಕಲಾಬಂಧುಗಳು ಹಾಗೂ ನಮ್ಮ ಈ ನಾಟಕದ ನಿರ್ದೇಶನವನ್ನು ಮಾಡ್ತಿರುವಂಥ KR ನಗರದ ಜಯಸ್ವಾಮಿ ಮಾಸ್ಟ್ರು ಅವರನ್ನು ಕೂಡ ಮತ್ತು ವಾದ್ಯ ವೃಂದ ಅವರನ್ನು ಕೂಡ ಈ ವೇದಿಕೆಗೆ ವಿದ್ಯುಕ್ತವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವ್ರ ಮೇಲೆ ಕರೀರಿ, ಬನ್ನಿ ಮೇಷ್ಟ್ರೆ ಬನ್ನಿ. ನಮ್ಮ ಜಯಸ್ವಾಮಿ ಮಾಸ್ಟರ್ಗೆ ನಮ್ಮ GT ದೇವೇಗೌಡರು ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರು ಅವರಿಗೆ ಒಂದು ಸನ್ಮಾನವನ್ನು, ಸಣ್ಣ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊತೀನಿ. ಹಾಗೆ ಇಲ್ಲಿ ನೆರೆದಿರುವಂಥ ಕಲಾ ಪೋಷಕರು ಎಲ್ಲರೂ ಕೂಡ ಮತ್ತು ಮಾಧ್ಯಮ ಬಳಗದವರು, ಪೊಲೀಸ್ ಇಲಾಖೆಯವರು, ನ್ಯಾಯಾಂಗ ಇಲಾಖಾ ನೌಕರರು ಎಲ್ಲರೂ ಕೂಡ ಈ ವೇದಿಕೆಯಲ್ಲಿ ಈ ಒಂದು ಕುರುಕ್ಷೇತ್ರ ನಾಟಕದ ಸಭಾಂಗಣದಲ್ಲಿ ಹಾಜರಿರುವಂಥ ಎಲ್ಲರನ್ನ ನಾನು ಗೌರವದಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಸ್ವಾಗತ ಭಾಷಣವನ್ನು ಕೋರಿದ ತಿಮ್ಮಯ್ಯನವರು ಕೂಡ ಸ್ವಾಗತವನ್ನು ಬಯಸುತ್ತಾ ತಿಮ್ಮಯ್ಯನವರಿಗೆ ಧನ್ಯವಾದಗಳು. ಈಗ
ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಲಿದ್ದಾರೆ ವೇದಿಕೆಯಲ್ಲಿರತಕ್ಕಂಥ ಗಣ್ಯಾತಿ ಗಣ್ಯರು. ಜ್ಯೋತಿ ಬೆಳಗಿಸಿದಂತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ಉದ್ಘಾಟನಾ ಭಾಷಣವನ್ನು ಮಾಡಲಿದ್ದಾರೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂಥ ಎಲ್ ರಘುನಾಥ್ ರವರು. ವೇದಿಕೆ ಮೇಲಿರ್ತಕ್ಕಂಥ ಸನ್ಮಾನ್ಯ ಶಾಸಕರಾದ ಡಿ ದೇವೇಗೌಡ ಅವರವರೇ, ವಕೀಲರ ಸಂಘದ ಅಧ್ಯಕ್ಷರೇ, ಕಾರ್ಯದರ್ಶಿಯವರೇ, ಉಪಾಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ನನ್ನ ನೆಚ್ಚಿನ ಸಹೋದರ ಸಹೋದರಿ ನ್ಯಾಯಾಧೀಶರೇ ಹಾಗೂ ಎಲ್ಲ ವಕೀಲ ಮಿತ್ರರೇ ಮತ್ತು ಸಿಬ್ಬಂದಿ ವರ್ಗದವರೇ, ಈ ದಿನ ಒಂದು ಮಹತ್ತರವಾದಂತಹ ಒಂದು ಕಾರ್ಯಕ್ರಮವನ್ನು ಮೈಸೂರು ವಕೀಲರ ಸಂಘದಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ. ಈ ಒಂದು ಸಮಾರಂಭಕ್ಕೆ ಉದ್ಘಾಟನೆ ಮಾಡಬೇಕು ಅಂತ ಕೇಳಿಕೊಂಡಾಗ ನಿಜಕ್ಕೂ ನನಗೆ ಸಂತೋಷ ಆಯಿತು. ಇವತ್ತು ನಮ್ಮ ಸ್ನೇಹಿತರೊಬ್ಬರು ಬರೋರಿದ್ರು. ಇವತ್ತು ಸ್ವಲ್ಪ ಮೈಸೂರು ನೋಡಬೇಕು ನಿಮ್ಮ ಜೊತೆಯಲ್ಲಿ ಅಂತ ಅಂದರು. ನಾನಿಲ್ಲ, ಈ ಥರ ವಕೀಲರದು ಒಂದು ನಾಟಕ ಇದೆ ಇವತ್ತು, ಅಲ್ಲಿ ಉದ್ಘಾಟನೆಗೆ ಹೋಗ್ಬೇಕು ಅಂತ. ಆದರೆ ನೀವು ದಿನ ನೋಡ್ತಲೇ ಇರ್ತೀರಾ ಕೋರ್ಟಲ್ಲಿ, ಇವತ್ತೇನೋ ಇಲ್ಲ, ಇದು ಒಂದು ವಿಶೇಷವಾದಂತಹ ನಾಟಕ. ಇದು ಕುರುಕ್ಷೇತ್ರ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದಿಸಲಿಕ್ಕೆ ಹೋಗಲೇಬೇಕು ಅಂತಕ್ಕಂಥದ್ದನ್ನು ಹೇಳಿ ಇಲ್ಲಿಗೆ ಬರಬೇಕಾಯಿತು. ಖಂಡಿತ ಇಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಎಲ್ಲರೂ ಭಾಗವಹಿಸಿ ಪ್ರೋತ್ಸಾಹಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇವತ್ತು ನಮ್ಮ ಈ ಫಾಸ್ಟ್ ಲೈಫ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅದಕ್ಕೆ ನಾವು ಹೊಂದ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಸಂಸ್ಕೃತಿಯನ್ನು ಮತ್ತು ನಮ್ಮ ನೆಲದ ಮಹಾಕಾವ್ಯಗಳನ್ನು ನಾವು ಮರೀತಾ ಇದ್ದೀವಿ. ಇವತ್ತು ರಾಮಾಯಣ ಮತ್ತು ಮಹಾಭಾರತ ನಮ್ಮ ಮಕ್ಕಳಿಗೆ ಕೇಳಿದರೆ ಬಹಳಷ್ಟು ಜನ ಮಕ್ಕಳಿಗೆ ಅದರ ಬಗ್ಗೆ ಯಾವುದೇ ಮಾಹಿತಿಗಳು ಇಲ್ಲ ಅಂತಕ್ಕಂಥದ್ದು ಕಂಡು ಬರ್ತದೆ. ನಮ್ಮ ಒಂದು ಈ ಗ್ರೇಟ್ ಎಪಿಕ್ಸ್ ಅಂತ ನಾವು ಏನು ಕರಿತೀವಿ, ಮಹಾಭಾರತ ಆಗಲಿ ಅಥವಾ ರಾಮಾಯಣ ಆಗಲಿ, ಅವುಗಳ ಬಗ್ಗೆ ಹೆಚ್ಚಿನ ನಾಲೆಡ್ಜನ್ನು ಕೂಡ ನಾವು ಪಡೆಯಬೇಕಾಗ್ತದೆ. ಅಂತಹ ಕಲೆಯನ್ನು ನಾವು ಪ್ರೋತ್ಸಾಹಿಸಬೇಕಾಗ್ತದೆ. ಅತಿ ಕ್ಲಿಷ್ಟಕರವಾದಂತಹ ಕುರುಕ್ಷೇತ್ರ ಅಂತ ನಾಟಕವನ್ನು ಇವತ್ತು ವಕೀಲರು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದೇ ಒಂದು ನಿಜಕ್ಕೂ ಅಭಿನಂದನೀಯ ವಿಚಾರ. ಅವರೆಲ್ಲರಿಗೂ ಒಳ್ಳೆಯ ಶ್ರೇಯಸ್ಸು ಇದರ ಮೂಲಕ ಸಿಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮೈಸೂರು ನಗರ ಸುಂದರ ಸಾಂಸ್ಕೃತಿಕ ನಗರ. ಅಷ್ಟೇ ಅಲ್ಲ, ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯವಾದಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಮೈಸೂರು ನಗರ. ಮಹಾರಾಜರು ಕಲೆಗೆ, ಸಾಹಿತ್ಯಕ್ಕೆ, ನಾಟಕಕ್ಕೆ, ಜಾನಪದ, ಶಿಕ್ಷಣ, ಆರೋಗ್ಯ ಪ್ರತಿಯೊಂದಕ್ಕೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟು
ಉಳಿಸ್ಕೊಂಡು ಬಂದಿರತಕ್ಕ ಸಂಘ ನಿಜವಾಗ್ಲೂ ಕೂಡ ಸಂತೋಷ ಆಗುತ್ತೆ. ನೀವೆಲ್ಲರೂ ಕೂಡ ಒಂದು ದಿನ ನಮ್ಮವರೇ ಪೌರಾಣಿಕ ನಾಟಕವನ್ನು ಮಾಡಬೇಕು ಅಂತೇಳಿ 4 ತಿಂಗಳ ಕಾಲ ಬಿಡುವಿನ ವೇಳೆಯಲ್ಲಿ ಕಲಿತು ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ನೋಡಲಿಕ್ಕೆ ಅತ್ಯಂತ ಪ್ರೀತಿಯಿಂದ ಸಂತೋಷದಿಂದ ಕುಟುಂಬ ವರ್ಗದವರು, ಸ್ನೇಹಿತರು ತಾವೆಲ್ಲರೂ ಕೂಡ ಇಲ್ಲಿಗೆ ಆಗಮಿಸಿದ್ದೀರಿ. ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ಒಬ್ಬರು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ಬಂದು ಈ ಪೌರಾಣಿಕ ನಾಟಕವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂದರೆ ನಮಗೆಲ್ಲರೂ ಕೂಡ ಒಂದು ಹೆಮ್ಮೆ ವಿಚಾರ, ಒಂದು ಸಂತೋಷದ ವಿಚಾರ. ಅವ್ರು ಬಂದು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಈ ನಾಟಕಕ್ಕೆ, ಕಲೆಗೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ಮಾಡಲಿಕ್ಕೆ ಅವ್ರು ಹೇಳಿದ್ರು. ನಮ್ಮ ಊರಲ್ಲಿ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು, ಅದನ್ನು ಬಿಟ್ಟು ನಾನು ಬಂದಿದ್ದೇನೆ ಅಂತೇಳಿ ನಿಮ್ಮೆಲ್ಲ ಜೋರಾದ ಚಪ್ಪಾಳೆಯ ಮೂಲಕ ಒಂದು ಅಭಿನಂದನೆ ಸಲ್ಲಿಸಲೇಬೇಕು ಅವೆಲ್ಲರೂ ಕೂಡ. ಆ ರೀತಿ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಮಾದೇಸ್ವಾಮಿಯವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ತಮಗೆಲ್ಲರೂ ಕೂಡ ವೇದಿಕೆ ಮೇಲೆ ಚಂದ್ರಮೌಳಿಯವರು ಉಪಾಧ್ಯಕ್ಷ ಸಮೇತ ಎಲ್ಲ ಪದಾಧಿಕಾರಿಗಳು ಇದ್ದಾರೆ. ನ್ಯಾಯಾಧೀಶರು, ನ್ಯಾಯವಾದಿಗಳು, ನಿಮ್ಮೆಲ್ಲ ಕುಟುಂಬದವರು, ಸ್ನೇಹಿತರು ತಾವೆಲ್ಲರೂ ಕೂಡ ಕಲಾವಿದರುಗಳು ಕೂಡ ಆಗಮಿಸಿದ್ದೀರಿ. ಭಾರಿ ಸಂತೋಷ. ನಿಮಗೆಲ್ಲರಿಗೂ ನನ್ನ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆ ಅಂತೇಳಿದ್ರೆ ಅಪರೂಪವಾದ ಒಂದು ದಿನ, ಇವತ್ತು ರಜಾನೂ ಕೂಡ ಇದೆ. ಹಂಗಾಗಿ ತಾವೆಲ್ಲರೂ ಕೂಡ ಬಂದು ನೋಡಲಿಕ್ಕೆ ಮಾಡಲಿಕ್ಕೆ ಒಂದು ಅವಕಾಶ. ಇವತ್ತು ಕುರುಕ್ಷೇತ್ರ ತಮ್ಮ ಮುಂದೆ ಅಭಿನಯಿಸ್ತಾ ಇದ್ದಾರೆ. ಪಾಂಡವರು ಕೌರವರು ಒಂದೇ ಕುಟುಂಬ, ನಿಮಗೆಲ್ಲರೂ ಕೂಡ ಗೊತ್ತು. ಧರ್ಮರಾಯ ಕೌರವ, ಪಾಂಡವ ಕೌರವ. ನಿಮಗೆ ಗೊತ್ತಿದೆ, ಶ್ರೀಕೃಷ್ಣ ನಿಮ್ಮ ವಕೀಲರು ಪಾತ್ರ ವಹಿಸ್ತಾರೆ. ಅವರು ನ್ಯಾಯವಾದಿಗಳಾಗಿ, ನ್ಯಾಯಾಧೀಶರಾಗಿ ಶ್ರೀಕೃಷ್ಣ ಎಲ್ಲ ಪಾತ್ರನೂ ಕೂಡ ವಹಿಸ್ತಾರೆ. ಅವ್ರು ನೋಡಿ ಹೆಂಗೆ ಅವ್ರು ಹೇಳ್ತಾರೆ ಕೌರವನಿಗೆ, ನೀನು ಬೇಡಪ್ಪ, ಏನಾದರೂ ಮಾಡಿ ನಮ್ಮ ಪಾಂಡವ್ರಿಗೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಪಗಡೆ ಆಡ್ತಲ್ಲಿ ಸೋತು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಕೌರವನೇ ಎಲ್ಲ ಆಳಿದ್ದಾನೆ. ಅವ್ರು ಬಂದಾಗ ಶ್ರೀಕೃಷ್ಣ ಅವ್ರ ಜೊತೆ ಹೋಗಿ ಸಂಧಾನ ಮಾಡೋ ಮೂಲಕ ಏನಾದ್ರು ಮಾಡಿ ಒಂದು 5 ಗ್ರಾಮ ಕೊಟ್ಬಿಡಪ್ಪ, ಪಂಚ ಪಾಂಡವರಿದ್ದಾರೆ, 5 ಗ್ರಾಮ ಕೊಡಪ್ಪ ಅಂತ ಕೇಳ್ತಾರೆ. 5 ಗ್ರಾಮ ಅಲ್ಲ, 1 ಗ್ರಾಮನೂ ಕೊಡಲ್ಲ ಅಂತ. 1 ಗ್ರಾಮವನ್ನಾದರೂ ಕೊಡಲ್ಲ ಅಂದರೆ 1 ಹೆಜ್ಜೆ ಊರುವಷ್ಟು ಜಾಗನೂ ಕೂಡ ಕೊಡಲ್ಲ ಅಂಥೇಳಿ ಗೌರವ ಮಾಡ್ತಾರೆ. 11 ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಶ್ರೀಕೃಷ್ಣ ಪರಮಾತ್ಮ ಒಂದು ಕಡೆ. ನೋಡಿ, 11 ಅಕ್ಷೋಹಿಣಿ ಸೈನ್ಯ ಏನಾಯಿತು ಕೊನೆಗೆ? ನಾನು ನ್ಯಾಯ ಎಲ್ಲಿ ಉಳಿಯುತ್ತೆ, ಧರ್ಮ ಎಲ್ಲಿ ಉಳಿಯುತ್ತೆ, ಅಧರ್ಮ ಯಾವತ್ತೂ ಕೂಡ ಸೋಲಾಗುತ್ತೆ. ನಾನು ಅಂತಕ್ಕಂಥದ್ದು ಯಾವತ್ತೂ ಕೂಡ ಸೋಲಾಗುತ್ತೆ, ನಾವು ಅಂತಕ್ಕಂಥದ್ದು ಉಳಿಯುತ್ತೆ ಅಂತಕ್ಕಂಥದ್ದಕ್ಕೆ ಈ ಕುರುಕ್ಷೇತ್ರ ನಿದರ್ಶನ. ಇದನ್ನು ಅದಕ್ಕೆ ನಿಮ್ಮಿಂದ ರಾಮಾಯಣದಲ್ಲಿ ತಾವೆಲ್ಲ ಕೂಡ ನೋಡಿದ್ದೀರಿ. ಪುತ್ರು ಎಷ್ಟಂತೂ ಕೌಸಲ್ಯಾದೇವಿ ಪುತ್ರ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡೋಕ್ಕೆ ಎಲ್ಲ ರೆಡಿಯಾಗಿರುವಾಗ ಕೈಕಾದೇವಿ, ನಿಮಗೆ ಗೊತ್ತು ನೋಡಿ, ಕೈಕಾದೇವಿಗೆ ಮಂದ್ರೆ ಇದನ್ನು ಮುರಿಲೇಬೇಕು ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡೋದನ್ನು ಅಂಥೇಳಿ ತೀರ್ಮಾನ ಮಾಡಿ ಆ ಕೈಕೆಗೆ ಚಾಡಿ ಹೇಳಿ, ನಿನ್ನ ಮಗ ಭರ್ತನ ಪಟ್ಟಾಭಿಷೇಕ ಬಿಟ್ಟು ಶ್ರೀರಾಮನ ಪಟ್ಟಾಭಿಷೇಕ ಮಾಡ್ತಾನಲ್ಲ ದಶರಥ ಅಂದಾಗ ಆ ಅಮ್ಮ ಹೇಳ್ತಾಳೆ, ಹೌದು, ನನ್ನ ಪ್ರೀತಿಯ ಸುಪುತ್ರ ಶ್ರೀರಾಮಚಂದ್ರ, ಅವನಿಗೆ ಪಟ್ಟಾಭಿಷೇಕ ತಳಿರು ತೋರಣಗಳಿಂದ ಅಲಂಕೃತವಾಗಿದೆ ಅಂತ ಅಮ್ಮ ಸಂತೋಷ ಪಟ್ಟರು ಕೂಡ ಅದನ್ನು ಕೂಡ ಕೇಳದೆ, ಇಲ್ಲ ನೀನು ತಿಳ್ಕೊಂಡಿರೋ ತಪ್ಪು, ನೀನು ತಿಳ್ಕೊಂಡಿರೋದು ಭರ್ತನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತೇಳಿ ಹೇಳಿದಾಗ ದಶರಥನ ಹತ್ರ ಹೋಗಿ ಭಾಷೆ ಪಡೆದು ಸಂತೋಷ ಪಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಭಾಷೆ ಪಡೆದು ಕೈಕೆ ಶ್ರೀರಾಮಚಂದ್ರನ ವನವಾಸ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾನೆ. ಇವತ್ತು ನೋಡಿದ್ದೀರಿ ನಮ್ಮ ಪುತ್ರ ವಾತ್ಸಲ್ಯ, ಮಕ್ಕಳು ತಂದೆ ತಾಯಂದ್ರನ್ನ ಹೆಂಗೆ ನೋಡ್ತಾರೆ. ನಿನಗೆ ಎಲ್ಲ ವಿದ್ಯಾಭ್ಯಾಸ ಮಾಡಿಸಿ, ಶಿಕ್ಷಣ ಕೊಡಿಸಿ, ವಕೀಲರು ಮಾಡಿ, ನ್ಯಾಯಾಧೀಶರು ಮಾಡಿ, IAS ಮಾಡಿಸಿ, ಅಧಿಕಾರಿಗಳು ಮಾಡಿ, ರಾಜಕಾರಣಿ ಮಾಡಿರ್ತಕ್ಕಂಥ ತಂದೆ ತಾಯಿಗಳನ್ನು ಯಾವ ರೀತಿ ನೋಡ್ತಾರೆ, ಅವ್ರ ಮಾತನ್ನು ಎಷ್ಟು ಪಾಲನೆ ಮಾಡ್ತಾರೆ ನೀವೆಲ್ಲ ನೋಡಿದ್ದೀರಿ. ಆದರೆ ದಶರಥ ದುಃಖದಿಂದ ಶ್ರೀರಾಮಚಂದ್ರ ಇದನ್ನು ನೋಡೇ ನಾನೇ ಹೋಗ್ತೇನೆ ಅಂತ ಹೊರಡ್ತಾರೆ. ಶ್ರೀರಾಮಚಂದ್ರ ದುಃಖದಿಂದ ದಶರಥ ಎಷ್ಟು ಸಂತಾಪ ಪಡ್ತಾರೆ, ಎಷ್ಟು ದುಃಖ ಪಡ್ತಾರೆ. ಶ್ರೀರಾಮಚಂದ್ರ ಹೊರಟೇ ಬಿಡ್ತಾರೆ ನಮ್ಮ ತಂದೆ ತಾಯಿ ಮಾತನ್ನು ಉಳಿಸ್ಕೊಳ್ಬೇಕು ಅಂತೇಳಿ. ಅವ್ರ ಜೊತೆ
ಎಷ್ಟು ಜನ ಗಂಡಂದಿರ ಜೊತೆ ವನವಾಸಕ್ಕೆ ಹೋಗ್ತೀವಿ ಅಂತಕ್ಕಂಥವ್ರು ಎಷ್ಟು ಜನ ಇರ್ತಾರೆ. ಶ್ರೀಮಂತರಾಗಿರೋ ಗಂಡ ಹೋಗ್ಲಿ ಬಿಡಪ್ಪ, ನಾನು ಪಾಡಿಗೆ ನಾನು ಮನೇಲಿ ಇರ್ತೀವಿ ಅಂತಾರೆ. ಆದರೆ ನಾರುಮಡಿಯನ್ನು ಹುಟ್ಟು ಶ್ರೀರಾಮಚಂದ್ರನ ಜೊತೆ ಸೀತಾದೇವಿ ವನವಾಸಕ್ಕೆ ಹೊರಡ್ತಾರೆ ಅಂತೇಳಿದ್ರೆ ಮಹಿಳೆಯರಿಗೆ ಒಂದು ಆದರ್ಶ ಮಹಿಳೆ. ಶ್ರೀರಾಮಚಂದ್ರ ಪುರುಷರಿಗೆ ಒಂದು ಆದರ್ಶ ಮಹಾಪುರುಷ. ಇವತ್ತು ಪಿತೃವಾಕ್ಯ ಪರಿಪಾಲನೆಯನ್ನು ಅವ್ರು ಮಾಡ್ತಾರೆ. ಶ್ರೀರಾಮಚಂದ್ರನ ಜೊತೆಯಲ್ಲಿ ನಾರುಮಡಿಯನ್ನು ಹುಟ್ಟು ಪತಿಯ ಜೊತೆ ಕಾಡಿಗೆ ಹೋಗ್ತಕ್ಕಂಥದ್ದನ್ನು ಸೀತಾದೇವಿ, ಇದೆಲ್ಲವೂ ಕೂಡ ದೊಡ್ಡ ಆದರ್ಶ. ಅವರೇ ಉಳಿದಿರೋರು. ಇವತ್ತು ರಾವಣ ಉಳಿಲಿಲ್ಲ. ನೀವು ನೋಡಿದ್ದೀರಿ, ಸೀತಾಮಾತೆಯನ್ನೇ ಅವ್ರು ಕದ್ದು ಹೊತ್ಕೊಂಡು ಹೋಗ್ತಕ್ಕಂಥ ಸಂದರ್ಭ, ಲಂಕಾಪಟ್ಟಣವನ್ನು ಸುಟ್ಟು ಭಸ್ಮ ಮಾಡ್ತಕ್ಕಂಥ ಆಂಜನೇಯ ನದಿಯನ್ನು ದಾಟಿ ಆ ಸಂದರ್ಭದಲ್ಲಿ ಒಂದು ಆಗ್ತದೆ. ಕಪಿಸೇನೆಗೆ ಯಾರು ಸೀತಾದೇವಿಯನ್ನು ಕರ್ತರಬೇಕು ಅಂತೇಳಿ ಮಾಡುವಾಗ ಕಪಿಸೇನೆಯನ್ನು ಕರೆದು ವಾಲಿ, ಸುಗ್ರೀವ ಎಲ್ಲರೂ ಕೂಡ ಕರೆದು ನ್ಯಾಯ ಮಾಡ್ತಾರೆ. ಯಾರಿಗೆ ಶಕ್ತಿ ಇದೆ ಸೀತಾದೇವಿನ ತರಲಿಕ್ಕೆ ಅಂತೇಳಿ ಆಂಜನೇಯನಿಗೆ ಪಟ್ಟ ಕಟ್ತಾರೆ. ಸೀತಾದೇವಿ ತರ್ತಕ್ಕಂಥದ್ದನ್ನು ನದಿಯನ್ನು ದಾಟಿ ಹೋಗಬೇಕು ಲಂಕಾಪಟ್ಟಣಕ್ಕೆ. ಆವಾಗ ನೋಡಿ ಕಪಿಸೇನೆಗಳೆಲ್ಲ ಆ ಬಂಡೆಗಳನ್ನು ಸೇತುವೆ ಕಟ್ಟಲಿಕ್ಕೆ ಒಂದೊಂದಾಗಿ ನಿಂತು ಎತ್ತಾಕ್ತಾರೆ. ಸೇತುವೆ ಕಟ್ಟಲಿಕ್ಕೆ ಆ ಬಂಡೆಗಳು ತೇಲ್ತವಂತೆ, ಮುಳುಗಲ್ಲ. ಆಗ ಶ್ರೀರಾಮಚಂದ್ರ ನಿಂತು ನೋಡ್ತಾನಂತೆ ದಡದಲ್ಲಿ, ನೋಡು ನನಗಿಂತ ನನ್ನ ಭಕ್ತರೇ ಶಕ್ತಿ, ನಂದೇನಿಲ್ಲ. ಭಕ್ತಿಯಿಂದ ನದಿಗೆ ಬಂಡೆಗಳನ್ನು ಎತ್ತಾಕ್ತಾ ಇದ್ರೆ ಬಂಡೆಗಳು ರಾಮ ರಾಮ ಅಂತ ತೇಲ್ತಾ ಇದ್ದಾವಲ್ಲ ಅಂಥೇಳಿ ಶ್ರೀರಾಮಚಂದ್ರರು ನೋಡ್ತಾರಂತೆ. ಆ ರೀತಿ ಯಾವತ್ತೂ ಕೂಡ ಭಕ್ತಿಗೆ ಒಂದು ಶಕ್ತಿ ಇದೆ ಅನ್ನೋದಕ್ಕೆ ಆಂಜನೇಯ ಅಲ್ಲೋಗಿ ಲಂಕಾಪಟ್ಟಣವನ್ನೇ ಸುಟ್ಟು ಸೀತಾದೇವಿನ ತಂದು ಮತ್ತೊಮ್ಮೆ ಶ್ರೀರಾಮಚಂದ್ರಿಗೆ ಒಪ್ಪಿಸ್ತಾರೆ. ಹೀಗೆ ಕೌರವಂದು ಮತ್ತು ರಾವಣಂದು ಅಷ್ಟೇ, ಎಷ್ಟೇ ಭಕ್ತಿವಂತ, ಮಹಾಭಕ್ತಿವಂತ ರಾವಣ ಆದರೂ ಕೂಡ ವ್ಯಾಮೋಹ ಬಲಿಯಾಗ್ಬಿಡ್ತಾರೆ. ಇದಕ್ಕೋಸ್ಕರ ನಾವೆಲ್ಲರೂ ಕೂಡ ಕುರುಕ್ಷೇತ್ರ, ರಾಮಾಯಣ, ಮಹಾಭಾರತ ಯಾವುದೇ ಇರಲಿ ನಾವು ಓದಬೇಕು, ನೋಡಬೇಕು, ಕಲಿಬೇಕು. ಹಿಂದೆ ಹಳ್ಳಿಗಳಲ್ಲಿ ಬೇಸಾಯ ಬೆಳಗ್ಗೆ 4 ಗಂಟೆಗೆ ಹೊರಟ್ರೆ ರಾತ್ರಿ 10 ಗಂಟೆವರೆಗೂ ಕೂಡ ಬೇಸಾಯ ಮಾಡಿ ಮಾಡಿ ಸುಗ್ಗಿನಲ್ಲಿ ಬೇಸಾಯ ಇರ್ತಿರಲಿಲ್ಲ. ಜನವರಿ, ಫೆಬ್ರವರಿ, ಮಾರ್ಚಿ ಹಬ್ಬಗಳ ಹರಿದಿನಗಳು ಅವಾಗಲೇ ನಡೆಯೋದು. ಪ್ರತಿ ಊರಲ್ಲೂ ನಾಟಕಗಳು, ಎಲ್ಲರೂ ನೋಡೋರು. ಬೆಳಗಾನ ಭಾರಿ ನಾಟಕಗಳು ನಡೆಯುವ, ಎಲ್ಲರೂ ನೋಡೋರು, ಸಂತೋಷ ಪಡೋರು. ಅಲ್ಲಿ ನೋಡಿ ನಿಜಾಪ ನಾವು ಸತ್ಯವಾಗಿ ಬದುಕಿದ್ರೆ ಮಾತ್ರ ನಾವು ಉಳಿಯೋದು, ಅಸತ್ಯ ಉಳಿಯಲ್ಲ, ಅಧರ್ಮ ಉಳಿಯಲ್ಲ ಅಂತಕ್ಕಂಥದ್ದನ್ನು ಈ ನಾಟಕಗಳ ಮೂಲಕ ರಾಜ್ಯದಾದ್ಯಂತ ಹಳ್ಳಿಗಳಲ್ಲಿ ನಾವು ನೋಡ್ತಾ ಇದ್ವಿ. ಅದು ಅವ್ರು ಹೇಳೋರಾಗ ಮರೆಯಬೇಡಿ, ಮರೆತು ಮರುಗಬೇಡಿ, ನಿರಾಶರಾಗಬೇಡಿ, ತಪ್ಪದೇ ಬಂದು ನೋಡಿ ಅಂಥೇಳಿ ಪ್ರಿಂಟ್ ಮಾಡಿಸೋರು ನಾಟಕ ಇನ್ವಿಟೇಷನ್ನಲ್ಲಿ. ಎಲ್ಲರೂ ಕೂಡ ಅಷ್ಟು ಸೊಗಸಾಗಿರ್ತಿತ್ತು. ಹಂಗೆ ಇವತ್ತು ನಮ್ಮ ವಕೀಲರ ಮೈಸೂರು ನಗರದಲ್ಲಿ ನಮ್ಮ ವಕೀಲರ ಸಂಘದ ವತಿಯಿಂದ ನಮ್ಮ ನ್ಯಾಯಾಧೀಶರನ್ನ ಕರೆದು ಉದ್ಘಾಟನೆ ಮಾಡಿಸೋದ್ರಿಂದ ಈ ಸಾಂಸ್ಕೃತಿಕ ನಗರದಲ್ಲಿ ನಮ್ಮ ನ್ಯಾಯಾಧೀಶರು, ನ್ಯಾಯವಾದಿಗಳು ಕೂಡ ಇಲ್ಲ, ಈ ಕಲೆ ಉಳಿಸ್ಬೇಕು, ನಾವು ಮಾಡಲೇಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೈಗೊಂಡು ಮಾಡಿರ್ತಕ್ಕಂಥ ನಿಮಗೆ, ವಕೀಲ ಸಂಘದ ಪದಾಧಿಕಾರಿಗಳಿಗೆ, ಪಾತ್ರಧಾರಿಗೆ ನಿಮ್ಮೆಲ್ಲ ಚಪ್ಪಾಳೆ ಮೂಲಕ ಒಂದು ಪ್ರೋತ್ಸಾಹ ನೀಡಬೇಕು. ಜೋರು ಚಪ್ಪಾಳೆ ಬಾರಿಸ್ರಿ. ಚಪ್ಪಾಳೆ ಹೊಡೆದಷ್ಟು ಮುಖಕ್ಕೆ ರಕ್ತ ಚಲನೆ ಆಗುತ್ತೆ, ಮುಖ ಕೆಂಪಾಗುತ್ತೆ. ಅವರೇ ಹೇಳ್ಕೊಡ್ತಾರೆ, ಹೊಡಿಬೇಕು ಜೋರಾಗಿ ಚಪ್ಪಾಳೆ ಹೊಡಿರಿ ಒಂದು ಸಾರಿ. ಓಕೆ, ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ, ನಾಟಕ ಚೆನ್ನಾಗಿ ನಡೀಲಿ. ತಾವೆಲ್ಲ ಕೊನೆಯವರೆಗೂ ಇದ್ದು ನೋಡಿ ಸಂತೋಷ ಪಡಬೇಕು. ಜೀವನದಲ್ಲೂ ಕೂಡ ನಾವು ಅಳವಡಿಸ್ಕೊಂಡು ಬದುಕಬೇಕು ಅಂತೇಳಿ ತಮಗೆಲ್ಲ ಹೇಳಿ, ವಿಶೇಷವಾಗಿ ನ್ಯಾಯಾಧೀಶರಿಗೆ ನನ್ನ ತುಂಬು ಹೃದಯ ನಮನಗಳನ್ನು ಸಲ್ಲಿಸಿ ನನ್ನ ಮಾತು. ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ ಸನ್ಮಾನ್ಯ ಶಾಸಕರಾದ GT ದೇವೇಗೌಡರಿಗೆ ಧನ್ಯವಾದಗಳು. ಮತ್ತು ಅವರು ತುಂಬ ಕಲಾವಿದರು. ಈಗ ಒಂದು ನಮ್ಮೆಲ್ಲರನ್ನು ಕುರಿತು ಒಂದು ಹಾಡು ಹೇಳಬೇಕು ಅಂತ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಕೇಳ್ಕೊತಾ ಇದ್ದೀನಿ. ಮಾಡಿಸ್ತೀನಿ. ಯಾವ 50 ವರ್ಷ ಆಗದೆ ಯಾವ ಅರ್ಥ ಇದೆಲ್ಲ ಕೃಷ್ಣನ ಪಾತ್ರ ಯಾರು ಮಾಡಿರೋರು? ಅವ್ರು ಕೇಳ್ಕೊತಿದ್ದಾಗ ಎರಡನೇ ಕೃಷ್ಣ ಯಾರು? ಮೊದಲನೇ ಕೃಷ್ಣ ಬಣ್ಣ ಹಾಕ್ತಿರೋದು. ಎರಡನೇ ಕೃಷ್ಣ ನಂದೊಂದು ಹೇಳಲೇಬೇಕು ಅಂತ ಅವ್ರು ಬಂದು ಕೇಳ್ಕೊತಿದ್ದ. ಒಂದು ಸಣ್ಣದು ಕಾರಣ ಒಂದು ಕೇಳ್ತಿದ್ದ. ಕಷ್ಟ ಆಗ್ಬೋದು ನಿಮಗೆ, ಹಳೆ ಕಾಲದ್ದು. ಬಾರೈ ಬಳ ಇದೇ ರವಿ ನಂದನ
ರವಿ ನಂದನ ರವಿ ನಂದನ ರವಿ ನಂದನ ಬಾರೈ ಬಲ ನೀರೇ ತಗೆ ರವಿ ನಂದನ ರವಿ ನಂದನ ಸೋಜಿಗಾದ ಮಾತ ಈ ಜಲದಿ ಬೇರೆ ಸೋಜಿಗಾದ ಮಾತ ಈ ಜಲದಿ ಬೇರೆ ರವಿ ನಂದನ ರವಿ ನಂದನ ಆರಾವರು ಪಾಂಡು ಕುಮಾರ ಆರಾವರು ಪಾಂಡು ಕುಮಾರ ಸತ್ಯ ಕೊಂತಿ ನಿನ್ನ ಮತ ಪಡೆದವಯ್ಯ ಸತ್ಯ ಕೊಂತಿ ನಿನ್ನ ಮತ ಪಡೆದವಯ್ಯ ಸೋಜಿಗಾದ ಮಾತ ಈ ಜಲದಿ ಬೇರೆ ಸೋಜಿಗಾದ ಮಾತ ಈ ಜಲದಿ ರವಿ ನಂದನ ರವಿ ನಂದನ ಅದ್ಯಾವುದೋ ನಮ್ಮ ಕಾರಣ ಗಂಟಲು ಆಗಲ್ಲ ಕಣೋ ಅವನವತ್ತು ಕೇಳ್ಕೊಂಡು ಆಗಲ್ಲ ಗಂಟಲು ನಿಂತೋಗಿದೆ ನುಡಿದುದನ್ನಡೆಸಲಾರದ ನುಡಿದುದನ್ನಡೆಸಲಾರದ ಗಡುಕೂಳರೆ ಜನನಿ ಈ ಸೂರ್ಯ ತನುಜ 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 ನುಡಿದುದ ನಡೆಸುವೆನು ನುಡಿದುದ ನಡೆಸುವೆನು ಸೂರ್ಯ ಧರ್ಮ ಜನಾನೆ ಸೂರ್ಯ ಚಂದ್ರರಾಣೆಗೋ ಜನನಿಯೇ ಅಮ್ಮ ಎಂತ ಕಷ್ಟ ಕಾಲದಲ್ಲಿ ಬಂದು ನನ್ನ ಭಾಷೆಯನ್ನು ಪಡೆದೆ ಅಮ್ಮ ತಾಯೇ ಕುಂತಿ ಭಾಷೆ ತಗೊಂಡ್ಬಿಡ್ತಾರೆ ತೊಟ್ಟ ಬಾಣ ತೊಡಬೇಡ ಇಟ್ಟ ಗುರಿಯನ್ನು ಬದಲಾಯಿಸಬೇಡ ಅಂತೇಳಿ ಆವಾಗ ಕಾರಣ ಹೇಳ್ತೇನಮ್ಮ ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ ಕೊಲ್ಲಲೇ ಕೊಲ್ಲದ ಬಿಟ್ಟನಾರ್ಧೊಡೆ ಕೊಲ್ಲದ ಬಿಟ್ಟನಾರ್ಧೊಡೆ ಕೌರವೇಂದ್ರನು ಇಳೆಯೋ ಸುಖ ಸಂಪತ್ತಿನಿ ಬಾಳ್ವನೆ ಕೊಲ್ಲದ ಬಿಟ್ಟನಾರ್ಧೊಡೆ
ಕಾಲದ ಬಿಟ್ಟನೋರ್ಗೊಡೆ ಅರ್ಜುನನ ಘೋರ ಸರಂಗಳಿಗೆ ನಾಂ ತುತ್ತಾಗಲೇ ನಾಂ ಸಾಯಲೇ ಸಾಯಲೇ ಶ್ರೀಯುತ ಶಾಸಕರಿಗೆ ಧನ್ಯವಾದಗಳು. ಈಗ ಗುರುದೇವ, ಆ ಪಾಂಡವರೊಡನೆ ಯುದ್ಧವು ಸಿದ್ಧವಾಗಿರುವುದು. ನಾನು ಇನ್ನು ಹೋಗಿ ಬರುವೆ. ನಿನಗೆ ಮಂಗಳವಾಗಲಿ ಶ್ರೀಯವರು. ಓಹೋ, ಯಾವುದೋ ಗೋವು ನಮ್ಮ ಉದ್ಯಾನವನ್ನು ತುಳಿದು ಹಾಳು ಮಾಡುತ್ತಿರುವುದು. ಶಿವ ಶಿವ, ಎಂತ ಅಕಾರ್ಯವಾಯಿತು. ಶಿವ ಶಿವ. ಅಣ್ಣ ಬಲಭದ್ರ ದೇವನು 21 ದಿನಗಳ ಕಾಲ ಭೂಪ್ರದಕ್ಷಿಣೆಯನ್ನು ಮಾಡಿಬಿಡುವುದರೊಳಗಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ.
ಹಾಗೂ ಕಾಂಗ್ರೆಸ್ ಮುಖಂಡರಾದಂಥ ಹರೀಶ್ ಗೌಡ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ವಕೀಲರು ಕಾಂಗ್ರೆಸ್ ಮುಖಂಡರಾದಂಥ ಅರವಿಂದ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಮ್ಮ ಸಂಘದ ಹಿರಿಯ ಮತ್ತೊಬ್ಬ ವಕೀಲರಾದಂಥ CM ಜಗದೀಶ್ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ವೇದಿಕೆಯ ಮೇಲೆ ಇರ್ತಕ್ಕಂಥ ಅಥವಾ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ನಮ್ಮ ಈ ಕಾರ್ಯಕ್ರಮನ ಉದ್ಘಾಟಿಸಿ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಒಂದು 2-3 ನಿಮಿಷಗಳಲ್ಲಿ ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲರೂ ಕೂಡ ವಂದನೆಗಳನ್ನು ಹೇಳ್ತಾ ನಮ್ಮ ನಾಟಕವನ್ನು ಮುಂದುವರಿಸ್ತೇವೆ. ಎಲ್ಲ ಕಲಾಭಿಮಾನಿಗಳು ನಮಗೆ ಎಲ್ರಿಗೂ ಸಹಕರಿಸಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಪಾತ್ರಧಾರಿಗಳೆಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಿಂದೆ ಏನು ಮೇಕಪ್ ಮಾಡಿಸ್ಕೋದೇ ಇರೋ ಅವರು ಸಹ, ಮೇಕಪ್ ಆಗಿಲ್ಲದೆ ಇರೋರು ಸಹ ಗ್ರೂಪ್ ಫೋಟೋಗೆ ನಮ್ಮ ಸಂಘದ ಆಜೀವ ಸದಸ್ಯರಾದಂತಹ ಸಿದ್ದರಾಮಯ್ಯ ಅವ್ರ ಜೊತೆ ಇದು, ಹಾಗೆ ನಮ್ಮ ಕಮಿಟಿ ಸದಸ್ಯರು ಸಹ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಈ ಮೂಲಕ ಪಾತ್ರಧಾರಿಗಳೆಲ್ಲರೂ ಕಮಿಟಿ ಮೆಂಬರ್ಗಳು ಎಲ್ಲರೂ ದಯವಿಟ್ಟು ಬರಬೇಕು. ಧನ್ಯವಾದಗಳು ಎಲ್ಲರಿಗೂ, ಸಾಹೇಬ್ರಿಗೂ ಸಹ ಈ ಮೂಲಕ ಸಂಘದ ಪರವಾಗಿ ಧನ್ಯವಾದಗಳು. ನಮ್ಮ ಈ ಒಂದು ವಕೀಲರ ಕಲಾ ಪೋಷಣೆಯನ್ನು ಖುಷಿಪಟ್ಟು ಬಂದು ಮಾಜಿ ಮುಖ್ಯಮಂತ್ರಿಗಳು ಇಷ್ಟೋ ತನಕ ನಮ್ಮ ಜೊತೆಲಿ ಇದ್ದಾರೆ, ಇನ್ನೂ ಕೂಡ ಇರ್ತಾರೆ. ಸುಮಾರು ಹೊತ್ತು ಡ್ರಾಮಾವನ್ನು ನೋಡಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ದಯಮಾಡಿ ತನಕ ಎಷ್ಟೊತ್ತು ನಿಮಗೆ ಸಮಯ ಇರುತ್ತೆ ಅಷ್ಟೊತ್ತು ಇದ್ದು ನಮ್ಮ ಜೊತೆ ನೋಡ್ಕೊಂಡು ಹೋಗಿ. ಅದೇ ರೀತಿಯಾಗಿ ಎಸ್ ಸಿ ಮಾಧವಪ್ಪ ಅವ್ರಿಗೆ, ತಿಮ್ಮಯ್ಯ ಅವ್ರಿಗೆ, ಹರೀಶ್ ಗೌಡ್ರಿಗೆ, CM ಜಗದೀಶ್ ಅವ್ರಿಗೆ, ಸೋಮಶೇಖರ್ ಅವ್ರಿಗೆ, ಅಣ್ಣ ಸಹೋದರ ಪಡ ಪಡ ಕಡಿಕರ ಪಿಡಿಯುತ್ತ ಕೌರೆ ಸಹೋದರ ಅಣ್ಣ ಪಡ ಪಡ ಕಡಿಕರ ಪಿಡಿಯುತ್ತ ಕೌರೆ ಚಂದರ ಗುಂಡಿಗೆ ಸೀಳಿ ಗಂಡನು ಎನಿಸುತ್ತ ಬಾಳಿ ಚಂದರ ಗುಂಡಿಗೆ ಸೀಳಿ ಗಂಡನು ಎನಿಸುತ್ತ ಬಾಳಿ ದೊರೆಯಲು ಕೀರ್ತಿಯ ಸಾಧಿಸಿ ಬೆರವೆ ಆ ಕೃಷ್ಣನು ರಾಯಭಾರಿಯಾಗಿ ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು ಸಹೋದರ, ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ
ಹೋಗು ಸಹೋದರ, ಹೋಗು. ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸಿಕೋ. ಅಗ್ರಜ ಅನ್ವಿತಕ್ಕೆ ಸಹೋದರ ಎದು ನಂದನು ದರಿದ್ರಾವೃತ ಗೆಳೆಯ ವಿದುರನನ್ನು ಸಂಧಿಸಲ್ ಫಲಕುಟೀಲಗೆ ಗಿರ್ಪನೈ ಫಲಕುಟೀಲಗೆ ಗಿರ್ಪನೈ ಚೈಸನ ಸದಳವು ಎನಗೆ ಅಗ್ರಜ ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಬೇಡ ಬೇಡ ಬಲು ಬೇಸರವೋ. ಬೇಡ ಬೇಡ ಬಲು ಬೇಸರವೋ. ಕಾಡು ದೊರೆಯದು ನಾಡಿಗೋಗಲಿ, ಕಾಡು ದೊರೆಯದು ನಾಡಿಗೋಗಲಿ, ಬಡಲಾಗದು ರಾಜ್ಯವನ್ನು, ಬಿಡಲಾಗದು ರಾಜ್ಯವನ್ನು. ಭ್ರಷ್ಟ ಬಾಣವರ ಮುಷ್ಟಿ ಮುರಿಯುವೆ ಬಲೆ ಸಹೋದರ, ಬಲೆ ಭ್ರಷ್ಟ ಬಾಣವರ ಮುಷ್ಟಿ ಮುರಿಯುವೆ. ಮೆಟ್ಟಿ ಮೆರೆಯುವೆ ದರೆಯೊಳಗೆ, ಮೆಟ್ಟಿ ಮೆರೆಯುವೆ ದರೆಯೊಳಗೆ. ಆಗದು ಅಣ್ಣ, ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದರನ್ನ ಮುರುಕಲು ಚೋಪಡಿಯಿಂದ ಆಶ್ರಯಿಸಿದರು. ಎಷ್ಟೊಂದು ಅವಹೇಳನ ಅಣ್ಣ, ಅವಹೇಳನ. ಇದು ಅವಹೇಳನವಲ್ಲ ಸಹೋದರ. ವಿದುರನಿಗಿಂತ ಸದ್ಭಕ್ತರು ಆ ಕೃಷ್ಣನಿಗೆ ಮತ್ಯಾರು ಇವರು? ಇಂದು ಅವನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಅರಮನೆಗೆ ಬರುವನು. ನೀನು ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸಿಕೊ. ಆಗದು ಅಣ್ಣ, ರಾಯಭಾರಿಯಾಗಿ ಬಂದವನು ರಾಜ ಮರ್ಯಾದೆಯನ್ನು ಧಿಕ್ಕರಿಸಿ ಆ ದರಿದ್ರ ವಿದ್ರನ್ನ ಮುರುಕಲು ಚೌಪಡಿಯನ್ನು ಆಶ್ರಯಿಸಿರುವುದು ಈ ಕುರುಕುಲಕ್ಕೆ ಮಾಡಿದ ಅವಮಾನವಲ್ಲವೇ? ಸರಿಯಾಗಿ ಹೇಳಿ, ಈ ಅವಮಾನವನ್ನು ಸರಿಯಾಗಿ ನೀನು ಸಹಿಸಬಹುದು, ಆದರೆ ಈ ದುಶ್ಯಾಸ್ತ್ರೆಯನ್ನು ಸಹಿಸುವುದಿಲ್ಲ, ಸಹಿಸುವುದಿಲ್ಲ. ಸಹೋದರ, ಅಣ್ಣ, ನಾಳಿನ ರಾಜ್ಯಸಭೆಯಲ್ಲಿ ನನ್ನದೊಂದು ಭಿನ್ನವ. ಸಹೋದರ, ಏನದು? ಅದೇನೆಂದರೆ ನಾಳಿನ ರಾಜ್ಯಸಭೆಯಲ್ಲಿ ಕೃಷ್ಣನ ಯಾವುದೇ ಮಾತಿನ ಮುನ್ನಡೆ ಕೊಡಕೂಡದು. ಒಂದು ವೇಳೆ ಕೊಟ್ಟಿದ್ದೇ ಆದರೆ ಈ ಸಹೋದರನ ಪಾಪಾಗ್ನಿಜ್ವಾಲೆ ಎಚ್ಚರವಾಯಿತು. ಅಣ್ಣ, ನಾಳಿನ ರಾಜ್ಯಸಭೆಯಲ್ಲಿ ಅವನೇನಾದರೂ ಸಂಧಾನದ ಮಾತುಗಳನ್ನು ಎತ್ತಿದರೆ, ಅದಕ್ಕೆ ನೀನು ಸಮ್ಮತಿಸಿದರೆ ಆ ಸಮ್ಮತಿಗೆ ನನ್ನ ಚದಾದಿ ಶಕ್ತಿ ಬೆಲೆ. ಅಣ್ಣ, ಸೋದರ, ನಾಳಿನ ರಾಜ್ಯಸಭೆಯಲ್ಲಿ ಅವನೇನಾದರೂ ಉದ್ದಟತನದಿಂದ ವರ್ತಿಸಿದ್ದೇ ಆದರೆ ಅವನನ್ನು ಅಲ್ಲೇ ಹೆಬರಿ ಕಟ್ಟಿ ಕಡಿದು ದರಗೆ ಉಳಿಸುವೆ. ತಲೆ ಕಡಿದು ತಿನ್ನೋ ದರಗೆ ಎಳೆಯುವೆ, ದರಗೆ ಎಳೆಯುವೆ, ದರಗೆ ಉಳಿಸುವೆ, ದರಗೆ ಉಳಿಸುವೆ. ಅಗ್ರಜ, ಸಹಿಸಲಾರದೆನ್ನಮನು ನೀತಿಗಾಯ್ದ ಪರಿಯನು, ಸಹಿಸಲಾರದೆನ್ನಮನು ನೀತಿಗಾಯ್ದ ಪರಿಯನು. ಬೀದಿಯಿಂದ ದಮನ ಪೂಜೆ ಬೀದಿಯಿಂದ
ಪೃಷ್ಠದ ಬಳಿಗೆ ಕರೆಯುವೆ ಮದಾಂಧ ಪೃಷ್ಠದ ಬಳಿಗೆ ಕರೆಯುವೆ ರಾಜ್ಯ ಬಿಟ್ಟು ಆಡಿಸುವ ಕರ್ತಾವನದು ರಾಜ್ಯ ಬಿಟ್ಟು ಆಡಿಸುವ ಕರ್ತಾವನದು ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಯುದ್ಧ ಏಡಿಗಳ ಬೇಡದ ಮಾತುಗಳಿಂದ ಶಾಂತವಾಗುವುದಿಲ್ಲ. ಹಾಗಾಗ ನಿನ್ನ ಸಾಹಸ ಕೇಳೇ ಇಲ್ಲ, ಬಲೆ ಬಲೆ ನಿನ್ನ ವೈಭವಕ್ಕೆ ಸರಿಸಾಗಿ ಇಲ್ಲ, ಬಲೆ ಬಲೆ ಇಷ್ಟಾದರೂ ನನಗೆ ಮಾತ್ರ ತೃಪ್ತಿ ಇಲ್ಲ. ಏಕೆ ಸಹೋದರ ಏಕೆ? ಜಯಿಸಿ ಒಡವೆ ಜಯ ಬೇರಿಯ ಜಯ ಜಯಿಸಿ ಒಡವೆ ಜಯ ಬೇರಿಯ ಜಯಿಸಿ ಒಡವೆ ಜಯ ಬೇರಿಯ ಜಯ ಜಯಿಸಿ ಒಡವೆ ಜಯ ಬೇರಿಯ ವೀರನಾದೊಡೆ ಎನ್ನ ಶಕ್ತಿಗೆ ವೀರನಾದೊಡೆ ಎನ್ನ ಶಕ್ತಿಗೆ ದೇವಲೋಕವು ಎನಗೆದುರೆ ದೇವಲೋಕವು ಎನಗೆದುರೆ ಬರದಿ ಜಯಿಸುವ ವೀರ ವೀರರ ಬರದಿ ಜಯಿಸುವ ವೀರ ವೀರರ ಬಾಹುಬಲದಲ್ಲಿ ಮೆರೆಯುವೆನ ಜಯಿಸಿ ಒಡವೆ ಜಯ ಬೇರಿಯ ಜಯ ಜಯಿಸಿ ಒಡವೆ ಜಯ ಬೇರಿಯ ಬಲೆ ಬಲೆ ಸಹೋದರ ಕೃಷ್ಣ, ನಿನ್ನ ಪಾಂಡವರ ಪರಾಕ್ರಮವನ್ನು ನಾವೇನು ತಿಳಿದಿಲ್ಲವೆಂದು ಭಾವಿಸಿದ ಧರ್ಮ 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 ಎಂದು ಕಾಲ ಕಳೆಯುತ್ತಿರುವನೊಬ್ಬನಾದರೆ ಅವನು ತಿಂದು ಹೊಟ್ಟೆಯನ್ನು ಬೆಳೆಸಿಕೊಂಡ ಹೊಟ್ಟೆ ಬಾತ ಕೃಷ್ಣ ಶಾಸನ ವಿರಾಟ ನಗರದಲ್ಲಿ ಉತ್ತರೆಗೆ ಪ್ರಕಟೈ ಸಾತೈ ಸಾತೈ ಎಂದು ನಾಟ್ಯ ಕಲಿಸಿದಂತಲ್ಲ ಕೃಷ್ಣ, ನಿನ್ನ ಪಾಂಡವರ ಸೇನಾ ಸಮೂಹವನ್ನು ಕಾಲಕ್ಕೆ ಬರಬಲ್ಲ ಗಂಡುಗಳಿದಾರೆಂದು ಹೇಳಿ ನಿನ್ನ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಸರ್ವ ಸೈನ್ಯವನ್ನು ಬಡಿದೋಡಿಸಿ ಕುರುಕ್ಷೇತ್ರವನ್ನು ರಣಕ್ಷೇತ್ರವನ್ನಾಗಿ ಮಾಡಿ ಪಾಂಡವರ ಬಿಸಿ ರಕ್ತ ಬೀಳುವಾಗ ಬೋರ್ಗರ ವಾಲೆಗಳಲ್ಲಿ ದರ 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 ಎಲೆ ತಂದು ಅವರ ಅಂಗಾಂಗಗಳನ್ನು ತುಂಡರಿಸಿ ನಿಟ್ಟುಸಿರು ಬಿಟ್ಟರೆ ಬಾಹುಬಲ ಮನೋಬಲ ಎಲ್ಲ ಶ್ರೀರಾಮಗುಲ್ಲ ನಮ್ಮನ್ನು ಅಡಗಿಸುವ ನಂದಾಸನಕ್ಕೆ ಬೀರುವೆಯ ಹೋಗು ಹೋಗು, ಸಮರವೇ ಸತ ಸಿದ್ಧ ಎಂದು ತಿಳಿಸು. ಸಮರವೇ ಸತ ಸಿದ್ಧ ಎಂದು ತಿಳಿಸು. ಆ ಬಂದ ಪಾಂಡವರ ನಮ್ಮಗಳ ಭೇಟಿ ಆರರ ರಾಜ್ಯದಲ್ಲಿ ಬಲೆ ಬಲೆ ಸಹೋದರ ಅಗ್ರಜ ಸಹೋದರ
ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದೇಕ ಚಿತ್ತರಾಗಿ ಕೇಳುತ್ತಿರುವವರು ನೋಡು. ಸಮಯ ದೊರಕಿದರೆ ಎಂತಹ ದ್ರೋಚಿಂತನೆಗೂ ಎದುರಾಗಿಲ್ಲ. ನಡೆ, ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದು. ನಡೆಯಣ್ಣ, ನಡೆ ಸಹೋದರ. ನನ್ನ ತಂದೆಯ ಮೇಲಿರುವ ದ್ವೇಷವನ್ನು ಬಿಡುತ್ತೀರಾ? ನಮ್ಮ ತಂದೆಯ ಮೇಲಿನ ದ್ವೇಷವನ್ನು ಬಿಡುವುದಾದರೆ ನಾನು ಈಗಲೇ ಶರಣಾಗುತ್ತೇನೆ. ಹಲೇ ಕುಮಾರ, ನಿನ್ನಲ್ಲಿರುವ ಖಡ್ಗವನ್ನು ದೂರ ಬಿಸಾಡಿ ನನ್ನನ್ನು ಆಲಂಗಿಸು. ಎಲೆ ಖಡ್ಗವೇ, ನೀನು ಬಹು ಜನರ ರಕ್ತಪಾನ ಮಾಡಿ ಆಯಾಸಗೊಂಡಿರುವೆ. ಕ್ಷಣಕಾಲ ವಿಶ್ರಾಂತಿಸು. ಬಾ ಕುಮಾರ, ಬಾ. ನಿರಸ್ತ್ರನಾದನು ಒಡೆಯಿರಿ, ಹೊಡೆಯಿರಿ. ಅಭಿಮನ್ಯು ನಿರಾಸ್ತ್ರನಾದನು. ಆಕ್ರಮಣ ಮಾಡಿರಿ. ಒಂದಲ್ಪ ಬಲದಿಂದ ಹಿಮ್ಮೆಟ್ಟುವಿರುವ ಸೈಂಧವ, ನಿನ್ನ ಗದೆಯಿಂದ ನೀನು ಹೊಡಿ. ಸೈಂಧವ, ನಿನ್ನ ಗದೆಯಿಂದ ನೀನು ಹೊಡಿ, ನನ್ನ ಗದೆಯಿಂದ ನಾನು ಹೊಡಿ. ಎಲ್ಲವೋ ಅಭಿಮನ್ಯು, ಪ್ರಾಣ ಭಿಕ್ಷೆ ಬೇಕಾದರೆ ಕೇಳು, ಕೊಡುವರು. ನನ್ನ ಪ್ರಾಣ ಭಿಕ್ಷೆಯ ಬದಲು ನನ್ನ ಕೈಗಳಿಗೆ ಖಡ್ಗವನ್ನು ಕೊಡಿ, ನಿರಾಯುಧಾಗಿ ಓಡಾಡುವೆನು. ಅದು ಮಾತ್ರ ಸಾಧ್ಯವಿಲ್ಲ ಅಭಿಮನ್ಯು. ಹೊಡೆಯಿರಿ ತನಗೆ. ಹೃದಯ ಮದವ ಮುರಿದು ಜಗದಿ ಮೆರಲು ನಾಂಬಲ್ಲ. ಅದಮ ಹೃದಯ ಮದವ ಮುರಿದು ಜಗದಿ ನಾಂಬಲ್ಲ. ಜಗದಿ ಮೆರವೆ ನಾಂಬಲ್ಲ, ಜಗದಿ ಮೆರವೆ ನಾಂಬಲ್ಲ. ಅದಮರನ್ನು ಮೆಟ್ಟುತ್ತಾ ಪುಡಿ ಪುಡಿಯ ಗುಂಡುತ್ತಾ, ಅದಮರನ್ನು ಮೆಟ್ಟುತ್ತಾ ಪುಡಿ ಪುಡಿಯ ಗುಂಡುತ್ತಾ, ರವರ ಕರುಳ ಬಗದು ಮೆರವೆ ನಾಂಬಲ. ದುರುಳ ರವರ ಕರುಳ ಬಗದು ಜಗದಿ ಮೆರವೆ ನಾಂಬಲ. ಜಗದಿ ಮೆರವೆ ನಾಂಬಲ, ಜಗದಿ ಮೆರವೆ ನಾಂಬಲ. ಎಲ್ಲೋ ಕಪಟ ಪಾಂಡವರೇ, ಆ ಕಪಟ ಕೃಷ್ಣನ ಸಹಾಯದಿಂದ ನಮ್ಮ ಜಯದ್ರಥರನ್ನು ಸಂಭರಿಸಿದಿರಾ? ನನ್ನ ಕೋಪಾಗ್ನಿ ಜ್ವಾಲೆಗೆ ಸಿಕ್ಕಿದರೆ ತಾತ್ಕಾಲಿಕವಾಗುವೆ. ಅದವ ಮುರಿದು ಜಗದಿ ಮೆರಲು ನಾಂಬಲ್ಲ. ಅದಮ ಹೃದಯ ಮದವ ಮುರಿದು ಜಗದಿ ನಾಂಬಲ್ಲ. ಜಗದಿ ಮೆರವೆ ನಾಂಬಲ್ಲ, ಜಗದಿ ಮೆರವೆ ನಾಂಬಲ್ಲ. ಅದಮರನ್ನು ಮೆಟ್ಟುತ್ತಾ ಪುಡಿ ಪುಡಿಯ ಗುಂಡುತ್ತಾ, ಅದಮರನ್ನು ಮೆಟ್ಟುತ್ತಾ ಪುಡಿ ಪುಡಿಯ ಗುಂಡುತ್ತಾ, ದುರುಳ ರವರ ಕರುಳ ಬಗದು ಮೆರವೆ ನಾಂಬಲ. ದುರುಳ ರವರ ಕರುಳ ಬಗದು ಜಗದಿ ಮೆರವೆ ನಾಂಬಲ. ಜಗದಿ ಮೆರವೆ ನಾಂಬಲ, ಜಗದಿ ಮೆರವೆ ನಾಂಬಲ. ಎಲ್ಲೋ ಕಪಟ ಪಾಂಡವರೇ, ಆ ಕಪಟ ಕೃಷ್ಣನ ಸಹಾಯದಿಂದ ನಮ್ಮ ಜಯದ್ರಥರನ್ನು ಸಂಭರಿಸಿದಿರಾ? ನನ್ನ ಕೋಪಾಗ್ನಿ ಜ್ವಾಲೆಗೆ ಸಿಕ್ಕಿದರೆ ತಾತ್ಕಾಲಿಕವಾಗುವೆ. ಕತ್ತರಿಸಲು ತರಗೆರೆಗಳೆಂದು ಭಾವಿಸಿದೆಯಾ? ಕೊಲ್ಲುವೆನು ದುಶ್ಯಾಸನ, ನಾನಿನ್ನ ಕೊಲ್ಲುವೆನು ದುಶ್ಯಾಸನ. ಕೊಲ್ಲುವೆನು ದುಶ್ಯಾಸನ, ನಾನಿನ್ನ ಕೊಲ್ಲುವೆನು ದುಶ್ಯಾಸನ. ಬರಸಿರಲ್ಲ ಬರಲಿ ಕಾರ್ಮೋಡ ಸಿಡಿಯಲಿ, ನಾನಿನ್ನ ಬಿಡಲಾರೆನೋ, ನಾನಿನ್ನ ಬಿಡಲಾರೆನೋ ದುಶ್ಯಾಸನ.
ಯುದ್ಧದಲ್ಲಿ ಯಾರೂ ಸಹಾಯ ಮಾಡಲಾರರು. ಕುಟಿಲತೆಯ ಶಕುನಿಯ ತಂತ್ರ ಸಾಗದು. ಈ ಕಡುಗಳ ಭೀಮನೆದುರು ಯುದ್ಧಕ್ಕೆ ಸಿದ್ಧನಾಗು. ಭಯಪಡ ಭೀಮನ ಪುಡಿ ಪುಡಿ ಕೈವೆ, ಪುಡಿ ಪುಡಿ ಕೈವೆ, ಪುಡಿ ಪುಡಿ ಕೈವೆ. ಬಡ ಬಡ ಭೀಮನ ಪುಡಿ ಪುಡಿ ಕೈವೆ, ಪುಡಿ ಪುಡಿ ಕೈವೆ, ಪುಡಿ ಪುಡಿ ಕೈವೆ. ಮಂಡನದಿಂದ ಸುಣ್ಣನು ಕೈವೆ, ಮಂಡನದಿಂದ ಸುಣ್ಣನು ಕೈವೆ. ಕುಂಡುತನದಲ್ಲಿ ನೀರಿದರೆ, ಕುಂಡುತನದಲ್ಲಿ ನೀರಿದರೆ ಖಂಡಿಸಿ ಖಂಡಿಸಿ ಮಂಡಲದೊಳಗೆ, ಖಂಡಿಸಿ ಖಂಡಿಸಿ ಮಂಡಲದೊಳಗೆ ಪಡ ಪಡ ಭೀಮನ ಪುಡಿ 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 ಕೈವೆ, ಪುಡಿ ಪುಡಿ ಕೈವೆ. ಸರಿಯ ಕೆಣಕಿ ಉಳಿಯುವುದು ಗಜವು ಬದುಕಿ. ದುಶ್ಯಾಸನ ಸರಿಯ ಕೆಣಕಿ ಉಳಿಯುವುದೇ ಗಜವು ಬದುಕಿ. ಬರಲಿ ರಣದಳು ದುರುವ ದುಶ್ಯಾಸನ, ದುಶ್ಯಾಸನ ಭೀಮ. ಬರಲಿ ರಣದಳು ದುರುವ ದುಶ್ಯಾಸನ. ಹಿಡಿದರ ಭೀಮನ ಕಾಳಗಕ್ಕೆ, ಹಿಡಿದರ ಭೀಮನ ಕಾಳಗಕ್ಕೆ, ಹಿಡಿದು ಪಿಡಿದು ಹಠ ಮಾಡಿಕೊಳ್ಳುವೆನು, ಹಿಡಿದು ಪಿಡಿದು ಹಠ ಮಾಡಿಕೊಳ್ಳುವೆನು. ಸರಿಯ ಕೆಣಕಿ ಉಳಿಯುವುದೇ ಗಜವು ಬದುಕಿ. ಸಾಯುವ ಕಾಲದಲ್ಲಿಯೂ ನಿನ್ನ ಸುಕ್ಕಡಗಿಲ್ಲ. ನಿನ್ನ ಹೃದಯದ ಬಿಸಿ ರಕ್ತ ಬೇಕಾಗಿದೆ ಮುಕ್ತ ಕೇಶಿಯರಾದ ಪಾಂಚಾಲಿಗೆ. ಯುದ್ಧಕ್ಕೆ ಸಿದ್ಧನಾಗು. ಆಗ ತಿಳಿಯುವುದು ಈ ಚಂಡ ಪ್ರಚಂಡ ಭೀಮನ ಪೌರುಷ ಪರಾಕ್ರಮ. ಸಾಕು ನಿಲ್ಲಿಸು ಉನ್ಮಾದ. ಇದು ಇಡಂಬಿಯ ಏಕಾಂತವಲ್ಲ, ವಿರಾಟ ನಡಿಗೆ ಮನೆ ಅಲ್ಲ. ಯುದ್ಧ ಭೂಮಿ ಸಿದ್ಧನಾಗು, ಸಿದ್ಧನಾಗು. ಬೇಗ ಬಾ ಪಾಂಚಾಲಿ, ಬೇಗ ಬಾ. ನಿನ್ನ ಪ್ರತಿಜ್ಞೆಯನ್ನು ಈ ಚಂಡ ಭೀಮನು ಈಡೇರಿಸಿರುವನು. ಪಾಂಚಾಲಿ, ಈತನ ತಿಳಿ ರಕ್ತದಿಂದ ನಿನ್ನ ಮುಡಿಯನ್ನು ಬಾಚುವೆ. ಈತನ ದಂತವನ್ನು ಕಿತ್ತು ನಿನ್ನ ಮುಡಿಯನ್ನು ಬಾಚುವೆ. ಈತನ ಸಣ್ಣ ಕರುಗಳಿಂದ ನಿನಗೆ ಹೂಮಾಲೆಯನ್ನು ಮುಡಿಸುವೆ. ನಡೆ ಪಾಂಚಾಲಿ, ನಡೆ. ಪ್ರಾಣೇಶ್ವರ,